ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಸೋಮವಾರ, ಟೈಮ್ ಆಲ್ರೆಡಿ 4 o'clock ಆಗಿದೆ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಆಗ್ತಾ ಇದೆ. ಸೊ ಹಾಗೆ ವ್ಲಾಗ್ ಮಾಡ್ಕೊಂಡು ಮಾಡೋಣ ಅಂತ ನಿನ್ನೆ ಸ್ವಲ್ಪ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಗ್ರೋಸರಿ ಎಲ್ಲ ತೊಗೊಂಡು ಬಂದಿದ್ವಿ. ಗ್ರೋಸರಿ ಅನ್ನೋದಕ್ಕಿಂತ ಸ್ವಲ್ಪ ಜ್ಯೂಸು ಅದೇ ಇದೆ ಜಾಸ್ತಿ ಇರೋದು. ಜ್ಯೂಸ್ಗಳೆಲ್ಲ ಇವಾಗ ಜಾಸ್ತಿ ವಾಟರ್ ಕುಡಿಬೇಕು. ತುಂಬ ಬಿಸಿಲಿರೋದ್ರಿಂದ ಇವಾಗ ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು. ಸೊ ಜ್ಯೂಸ್ಗಳೆಲ್ಲ ಚಂದುಗಂತೂ ಜ್ಯೂಸ್ ಬೇಕು ಅಂತ ಜಾಸ್ತಿ ಕೇಳಿದ್ರು, ಅದಕ್ಕೆ ಚಂದಿಗೆ ಜಾಸ್ತಿ ತಂದಿರೋದು ಜ್ಯೂಸ್. ನಿಮಗೆ ಜಾಸ್ತಿ ತಂದಿರೋದಲ್ವಾ? ಜಿಯಾನ್ ಬೇಬಿಗೆ ಜಾಸ್ತಿ ಈ ಥರದ್ದು ಚಿಕ್ಕದು ಅವ್ನು ಕೇಳ್ತಾ ಇರ್ತಾನೆ. ಫಸ್ಟು ಇದರಿಂದ ಎಲ್ಲ ಕೆಳಗಡೆ ಇಟ್ಬಿಟ್ರೆ ಆಮೇಲೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಈಸಿ. ಅದಕ್ಕೆ ಫಸ್ಟು ಆ ಕೆಲಸ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾಳೆ ಹಬ್ಬ ಇರೋದ್ರಿಂದ ಇಡೀ ದಿನ ಕೆಲಸ ಅಂತ ಹೇಳ್ಬೋದು. ಇವತ್ತು ಸಂಜೆ ಸ್ವಲ್ಪ ಹೋಗಿ ಎಲ್ಲ ಸಾಮಾನುಗಳು ಕೂಡ ತರಬೇಕು. ಅಂದರೆ ನಾಳೆ ಪೂಜೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ. ಸಿಕ್ಕಾಪಟ್ಟೆ ಸೆಕೆ ಇದ್ದಿದ್ದರಿಂದ ನಾನು ಸೂಪರ್ ಮಾರ್ಕೆಟಿಂದ ಒಂದು ಜ್ಯೂಸ್ ತೊಗೊಂಡು ಬಂದಿದ್ದೆ. ಹೊಸದು ಪೇಪರ್ ಬೋಟು ಶುಗರ್ ಫ್ರೀ ಇತ್ತು. ಸೊ ಅದನ್ನು ಚಂದು ಕೊಡಬೇಕು ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಸ್ವಲ್ಪ ಎಲ್ಲ ಅರೇಂಜ್ ಮಾಡಿ ಆಮೇಲೆ ಹೋಗಿ ತಂದು ಚಂದುಗೆ ಕೊಟ್ಟೆ. ಚಂದುಗೆ ಪೇಪರ್ ಬೋಟ್ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಮಸಾಲ ಇರುತ್ತಲ್ಲ ಅದಕ್ಕೆ. ಸೊ ಟ್ರೈ ಮಾಡ್ತಾಯಿದ್ರು. ಸ್ವಲ್ಪ ನನಗೆ ಕಹಿ ಥರ ಇತ್ತು, ಬಟ್ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವಾಗಂತೂ ನನಗೆ ಮೇಲ್ಗಡೆ ಕೆಳಗಡೆ ಹತ್ತು ಇಳಿದು ಸಿಕ್ಕಾಬಟ್ಟೆ ಸುಸ್ತಾಗ್ಬಿಡುತ್ತೆ. ಒಂದೊಂದ್ಸರಿ ಕಾಲು ಕೂಡ ನೋವು ಬಂದುಬಿಡುತ್ತೆ. ಆವಾಗ ನಾನು ಕಾಲುಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಮಸಾಜರ್ ಯೂಸ್ ಮಾಡ್ತೀನಿ. ಯಾವುದಪ್ಪ ಅಂದರೆ ಅಗಾರೋ ರಿಜಾಯ್ಸ್ ಫುಟ್ ಕಾಫ್ ಆ್ಯಂಡ್ ಲೆಗ್ ಮಸಾಜರ್ ಯೂಸ್ ಮಾಡ್ತೀನಿ. ಇದರಲ್ಲಿ 4 ಮಸಾಜ್ ಫಂಕ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಬಂದರೆ ನಿಮಗೆ ನೀಡಿಂಗು, ರೋಲಿಂಗು, ಹೀಟ್ ಆ್ಯಂಡ್ ವೈಬ್ರೇಷನ್ ಬರುತ್ತೆ. ಇದೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮದು ಮಸಲ್ನ ರಿಲ್ಯಾಕ್ಸ್ ಮಾಡೋದಕ್ಕೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಟ್ ಆರ್ ವಾರ್ಮ್ ಫಂಕ್ಷನ್ ಕೂಡ ಇದೆ. ಇದು ಒಂದು 40 ಡಿಗ್ರಿಯಷ್ಟು ಹೀಟ್ನ ಇದು ಮಾಡುತ್ತೆ. ಇದರಿಂದ ನಿಮ್ಮದು ಮಸಲ್ ಸ್ಟ್ರೆಸ್ಸು ಮತ್ತು ಪೇಯ್ನು ಕ್ವಿಕ್ಕಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. 80 ವ್ಯಾಟ್ಸ್ ಪವರ್ಫುಲ್ ಕಾಪರ್ ಮೋಟಾರ್ ಬರುತ್ತೆ. ಇದು ಲಾಂಗರ್ ಲೈಫ್ ಸ್ಪ್ಯಾನು ಮತ್ತು ಎನರ್ಜಿ ಎಫಿಷಿಯನ್ಸಿಗೆ ಹೆಲ್ಪ್ ಆಗುತ್ತೆ. 3 ಆಟೋಮ್ಯಾಟಿಕ್ ಮತ್ತು 3 ಮ್ಯಾನ್ಯುವಲ್ ಮೋಡ್ಸ್ ಆಫ್ ಆಪ್ರೇಷನ್ಸ್ ಇರೋದ್ರಿಂದ ನಿಮ್ಮದು ಕಾಲುಗಳಾಗಿರ್ಬೋದು, ಇಂಡಿ ಇದೆಲ್ಲನೂ ತುಂಬ ಚೆನ್ನಾಗಿ ಮಸಾಜ್ ಮಾಡುತ್ತೆ. ರೋಲರ್ ಇರೋದ್ರಿಂದ ಪೇನ್ ರಿಲೀಫ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ 15 ಮಿನಿಟ್ಸ್ ಆದಮೇಲೆ ಅದು ಆಟೋ ಶಟ್ ಆಫ್ ಆಗುತ್ತೆ. ಈ ರಿಮೂವಬಲ್ ಮತ್ತು ವಾಷಬಲ್ ಫುಡ್ ಸ್ಲೀವ್ಸ್ ಇರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡಿದ್ಮೇಲೆ ತೆಗೆದು ವಾಶ್ ಮಾಡ್ಕೋಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈವ್ನಿಂಗ್ ಒಂದು ಟೀ ಮಾಡ್ತಾ ಇದೆ. ನಿಮಗೆ ಗೊತ್ತು, ನಮ್ಮ ಮನೇಲಿ ಮಾರ್ನಿಂಗು ಟೀ ಇಲ್ಲದೆ ಬೇರೆ ಕೆಲಸಗಳು ಆಗೋದೇ ಇಲ್ಲ ಅಂತ. ಸೊ ಅದಕ್ಕೆ ಫಸ್ಟು ಚಂದುಗೆ ಟೀ ಮಾಡಿಕೊಡ್ತಾ ಇದೆ. ಆಮೇಲೆ ಹೋಗಿ ನಂದು ಬ್ಲೌಸ್ ಎಲ್ಲ ಸ್ಟಿಚ್ ಕೊಟ್ಟಿದೆ, ಅದೆಲ್ಲ ಇಸ್ಕೊಂಬರ್ಬೇಕು. ಅಷ್ಟರಲ್ಲಿ ಜಿಯಾನು ಮಲಗಿದ್ದ. ಅವನನ್ನು ಎಪ್ಸಿ ಸ್ನಾನ ಎಲ್ಲ ಮಾಡಿಸ್ದೆ. ಅಂದರೆ ಜಸ್ಟ್ ನಾಳೆ ಹಬ್ಬ ಇರೋದ್ರಿಂದ ಹಾಗೆ ಮೈ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಇದು ಸ್ಪೀಡ್ ಅಂದರೆ ಫಾಸ್ಟಾಗಿ ಹಾಕಿದ್ದೀನಿ, ಅದರಿಂದ ನಿಮಗೆ ಬೇಗ ಮಾಡ್ತಾ ಇರೋ ಥರ ಅನಿಸುತ್ತೆ. ಸೊ ಜಿಯಾನ್ಗೆ ಲಿಪ್ಗೆ ಏನು ಯೂಸ್ ಮಾಡ್ತೀರಾ ಅಂತ ಎಷ್ಟೊಂದು ಜನ ಕೇಳ್ತೀರಾ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಜಿಯಾನ್ಗೆ ಲಿಪ್ಗೆ ಏನು ಯೂಸ್ ಮಾಡ್ತೀನಿ ಅಂತ. ಸೊ ಅದರಿಂದ ಸ್ವಲ್ಪ ಡ್ರೈ ಆಗೋದೆಲ್ಲ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಸಿಕ್ಕಾಬಟ್ಟೆ ಡ್ರೈ ಲಿಪ್ಸು ಮಕ್ಕಳಿಗೆ ತುಂಬ ಜನಕ್ಕೆ ಹಾಗೆ ಇರುತ್ತೆ. ನನಗೂ ಅಷ್ಟೇ ಸಿಕ್ಕಾಬಟ್ಟೆ ಡ್ರೈ ಲಿಪ್ಸು. ನಾನು ಅದಕ್ಕೆ ಲಿಪ್ ಬಾಮ್ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಫ್ರೆಂಡ್ಸ್, ಏನಂದರೆ ಹೋಗಿ ನಾನೆಲ್ಲ ಈಸ್ಕೊಂಡು ಬಂದೆ. ಬ್ಲೌಸು ಈಸ್ಕೊಂಡು ಮತ್ತು ನಾಳೆಗೆ ಪೂಜೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ತೊಗೊಂಡು ಬಂದ್ವಿ. ಸೊ ಬಂದ ತಕ್ಷಣ ಮತ್ತು ಜುಂಬಾ ಕ್ಲಾಸ್ ಇದೆ ಅಂತ ಆಂಟಿ ಕಾಲ್ ಮಾಡಿದ್ರು, ಮಧು ಆಂಟಿ. ಸೊ ಜುಂಬಾಗೆ ಇವಾಗ ಜಾಯ್ನ್ ಆಗಿದ್ದೀನಿ. ಒಂದು ಲಾಸ್ಟ್ ವೀಕ್ ಜಾಯ್ನ್ ಆದೆ. 2 ಕ್ಲಾಸ್ ಅಷ್ಟೇ ಮಾಡಿರೋದು. ಸೊ ವೀಕ್ಲಿ 2 ಕ್ಲಾಸಸ್ ಇರುತ್ತೆ ಅಷ್ಟೇ. ಇಲ್ಲಿ ನಮ್ಮ ಸೊಸೈಟಿಗೆ ಬಂದು ಹೇಳ್ಕೊಡ್ತಾರೆ. ಎಲ್ಲರೂ ಹೋಗ್ತಾಯಿದ್ರು. ಸೊ ನಾನು 1 ಮಂತ್ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಇವಾಗ ರೆಡಿಯಾಗಿದ್ದೀನಿ, ಹೊರಡಬೇಕು. ಜಿಯನ್ನು ಕರ್ಕೊಂಡು ಹೋಗ್ತೀನಿ. ಚಂದು ಕಾಲ್ ಇದೆಯಂತೆ. ಸೊ ಅಲ್ಲಿ ಕೂತ್ಕೋತೆ ನಾನು. ಈಚೆ ನೋಡಿ ಗಲಾಟೆ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ. ಎಲ್ಲರೂ ಎಷ್ಟು ಗಲಾಟೆ ಮಾಡ್ತಿದ್ದಾರೆ. ಎಲ್ಲ ಹೋಗಿ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ಮುಖೆಲ್ಲ ತೊಳ್ಕೊಂಡು ಕುಕ್ ಮಾಡಿ ಊಟ ಮಾಡಿದ್ದು ಕೂಡ ಆಯಿತು.
ಬ್ಲೌಸ್ ಎಲ್ಲ ಈಸ್ಕೊಂಡು ಬಂದಿದ್ನಲ್ಲ ತೋರ್ಸೋಣ ನಿಮಗೆ ಅಂತ. ಏನಿಲ್ಲ, ಸಿಂಪಲ್. ನನಗೆ ಯಾವಾಗಲೂ ಸಿಂಪಲ್ಲಾಗೆ, ಇವಾಗ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ವರ್ಕ್ ಎಲ್ಲ ಮಾಡಿಸೋದು ಸಿಂಪಲ್ಲಾಗಿ. ಸೊ ಇದಕ್ಕೆ ಬೋ ಹೇಳಿದೆ, ಬೋ ಮಿಸ್ ಮಾಡಿದ್ದಾಳೆ ಚಂದು. ಇಲ್ಲಿ ಬೋ ಹಾಕಕ್ಕೆ ಹೇಳಿದೆ, ಮಿಸ್ ಮಾಡಿಬಿಟ್ಟಿದೆ. ತೊಗೊಂಡೋಗಿ ಕೊಡ್ಬೇಕು ಮತ್ತೆ. ಸೊ ಇಲ್ಲಿ ಬೋ ಹಾಕಕ್ಕೆ ಹೇಳಿದೆ ನಾನು. ಈ ಕಡೆ ಒಂದು ಡಿಸೈನ್ ಬೇರೆ ಥರ. ಸೊ ಏನೋ ನಾರ್ಮಲ್ ಡಿಸೈನ್ ಮಾಡ್ಬಿಟ್ಟಿದ್ದಾರೆ, ಮತ್ತೆ ತೊಗೊಂಡೋಗಿ ಕೊಡಬೇಕು. ಸೊ ಫೆಸ್ಟಿವಲ್ ಆದಮೇಲೆ ತೊಗೊಂಡೋಗಿ ಕೊಡ್ತೀನಿ, ಮತ್ತೆ ರೆಡಿ ಮಾಡಿಸ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬ ನಮಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ನಾನು ಬೇಗನೆ ಎದ್ದಿದ್ದೀನಿ, ಯಾಕೆಂದರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಜಿಯನ್ನೆಲ್ಲ ಎಬ್ಸಿ ಎಣ್ಣೆ ಎಲ್ಲ ಹಾಕಬೇಕು ಅವನಿಗೆ. ಸೊ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸಗಳಿದೆ, ಅಂದರೆ ಏನೇ ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆಗಳೆಲ್ಲ ಇದೆ, ಅದೆಲ್ಲ ಜೋಡಿಸಿ ಆದಷ್ಟು ಲಂಚ್ ಪ್ರಿಪೇರ್ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ವೆಜಿಟೇಬಲ್ಸ್ ಅದೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋದರೆ ಬಂದು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಪೂಜೆ ಆಗಿದ ತಕ್ಷಣ. ಸೊ ಅದಕ್ಕೆ ನೋಡ್ತೀನಿ ಫಸ್ಟು ಹೆಂಗಾಗುತ್ತೆ ಅಂತ. ಯಾಕೆಂದರೆ ಸ್ಯಾರಿ ಹಾಕ್ಕೊಂಡ್ರೆ ಅದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅಟ್ಲೀಸ್ಟ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ. ಅದಕ್ಕೆ ಫಸ್ಟು ಹೋಗಿ ಇವಾಗ ಪಾತ್ರೆಗಳೆಲ್ಲ ಜೋಡಿಸಿಟ್ಬಿಡ್ತೀನಿ. ನಮಗೆ ಯುಗಾದಿ ಹಬ್ಬ ಏನಕ್ಕೆ ಸ್ಪೆಷಲ್ ಅಂದರೆ, ನಾವು ಲಾಸ್ಟ್ ಇಯರ್ ಮನೆಗೆ ಶಿಫ್ಟ್ ಆದಾಗ ಫಸ್ಟ್ ಸಿಕ್ಕಿದ ಹಬ್ಬ ನಮಗೆ ಯುಗಾದಿ ಹಬ್ಬನೇ. ಅದಕ್ಕೆ ಆಮೇಲೆ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬನೇ. ಸೊ ನ್ಯೂ ಇಯರ್ ಕೂಡ ಮಾಡ್ತೀವಿ ಸುಮ್ಮನೆ ಹಾಗೆ, ಬಟ್ ಆದರೆ ನಮಗೆ ನ್ಯೂ ಇಯರ್ ಅಂದರೆ ಯುಗಾದಿ ಹಬ್ಬನೇ. ಹಬ್ಬ ಅಂದರೆ ಇಡೀ ದಿನ ಕೆಲಸ ಇರುತ್ತೆ, ನಿಮಗೆ ಗೊತ್ತು. ಸೊ ಅದರಲ್ಲೂ ಒಬ್ಬೊಬ್ಬರು ಎಲ್ಲ ಕೆಲಸನೂ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅನ್ಬೋದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಕಾಮಾಗಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ಇಲ್ಲ ಅಂದರೆ ಫುಲ್ ಡೇ ಕೆಲಸ ಮಾಡೋದಕ್ಕಾಗಲ್ಲ. ನಂಗೆ ಗೊತ್ತು ಇಡೀ ದಿನ ಕೆಲಸ ಇರುತ್ತೆ, ಹಬ್ಬ ಫುಲ್ ರಾತ್ರಿ ಮಲ್ಗೋವರೆಗೂ ಇರುತ್ತೆ ಅಂತ. ಅದಕ್ಕೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಾನು ಕಾಮಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಎಣ್ಣೆ ಸ್ವಲ್ಪ ಕಾಯಿಸ್ತೀನಿ, ಕಾಯಿಸ್ಬಿಟ್ಟು ಆಮೇಲೆ ಜಿಯನ್ಗೂ ಆಗುತ್ತೆ, ಚಂದುಗೂ ಆಗುತ್ತೆ. ನಾನು ಏನಿಲ್ಲ, ಸ್ವಲ್ಪ ತಲೆಗೆ ಹಚ್ಕೊತೀನಿ ಅಷ್ಟೇ. ಸೊ ನಾನು ಇನ್ನೂ ವೆಜಿಟೇಬಲ್ಸ್ ಏನೇನಿದೆ ನೋಡಿಲ್ಲ. ಸೊ ನೋಡಿಬಿಟ್ಟು ಏನಿಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಸಾಮಾನಿಲ್ಲ ಅದೆಲ್ಲ ಆರ್ಡ್ರ್ ಮಾಡ್ತೀನಿ. ಫ್ರೆಂಡ್ಸ್ ಸುಪ್ರಭಾತ ಹಾಕಿದ್ದೀನಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ದೀನಿ. ಲಾಸ್ಟ್ ಯಾವುದೋ ಒಂದು ಹಬ್ಬದಲ್ಲಿ ನಾನು ಅಡುಗೆ ಮಾಡಿದಾಗ, ನೀವು ಯಾವ ಹಬ್ಬಕ್ಕೆ ಯಾವ ಅಡುಗೆ ಮಾಡ್ತೀರಾ ಅಂತ, ಸೊ ಒಂದೊಂದು ಕಡೆ ಒಂದೊಂದು ರೀತಿ ಅಡುಗೆ ಮಾಡ್ತೀವಿ. ಸೊ ನಮ್ಮ ಕಡೆ ಹೇಗೆ ಮಾಡ್ತಾರೆ ಹಬ್ಬಕ್ಕೆ ಅದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಒಂದೊಂದು ಕಡೆ ಒಂದೊಂದು ಥರ. ಆಮೇಲೆ ನಮಗೇನು ಇಷ್ಟ ಜಾಸ್ತಿ ತಿನ್ನೋದಕ್ಕೆ, ಚಂದುಗೆ ಏನು ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಅದನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಬ್ಬ ಅಂದ್ರೇ ಖುಷಿಯಾಗಿರೋದು. ಸೊ ನಮಗೇನು ಇಷ್ಟ, ನಮಗಿಷ್ಟ ಆಗೋರು ಏನು ತಿಂತಾರೆ ಅದನ್ನು ಮಾಡೋದೇ ಜಾಸ್ತಿ ಖುಷಿ. ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಸೊ ಒಬ್ಬಟ್ಟಂತೂ ಇದ್ದೇ ಇರುತ್ತೆ ಇವಾಗ. ಸೊ ಬೀನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಅದೆಲ್ಲ ಬರ್ತಾ ಇದೆ. ಇನ್ನು ಬೀನ್ಸ್ ಇದಕ್ಕೆ ಬಟಾಣಿ ಎಲ್ಲ ಹಾಕಬೇಕು. ಸೊ ತರಕಾರಿ ಗೊಜ್ಜು ಮಾಡೋದಕ್ಕೆ, ಅದ್ರ ಜೊತೆಗೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಲು ಖೀರ್ ಮಾಡೋಣ ಅಥವಾ ಬೆಲ್ಲ ಹಾಕಿ ಹಾಲು ಖೀರ್ಗೆ ಮಾಡ್ಬೋದು. ಸೊ ಅದನ್ನು ಮಾಡೋಣ, ಇನ್ನು ಡಿಸೈಡ್ ಮಾಡಿಲ್ಲ.
ಸೊ ನೆಕ್ಸ್ಟು ಅದಾದಮೇಲೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಚಂದು ಏನಾದ್ರು ಪುಳಿಯೋಗರೆ ಬೇಡ ಅದಕ್ಕೆ ಚಪಾತಿ ಅಥವಾ ಪೂರಿ ಮಾಡು ಅಂದರೆ ಅವ್ರು ಬಂದಮೇಲೆ ಕೇಳ್ತೀನಿ. ಸೊ ಪುಳಿಯೋಗರೆ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ತುಂಬ ಸರಿ ಹೇಳಿದ್ದೀನಿ ಚಂದು ಮಸಾಲೆ ವಡ ಅಂದರೆ ತುಂಬ ಇಷ್ಟ. ಸೊ ಮಸಾಲೆ ವಡ ಮಾಡ್ತೀನಿ, ನಾನು ಪ್ರತಿ ಸರಿ ಮಾಡ್ತೀನಿ ಅವ್ರಿಗೆ. ಸೊ ಇನ್ನೂ ಏನು ಅಂದ್ಕೊಂಡಿದ್ದೀನಿ, ಒಂದು ಬೆಂಡೆಕಾಯಿ ಹಾಕಿ ಅದೇ ಥರ ಸ್ವಲ್ಪ ಪಲ್ಯ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಏನಾದರೂ ಗ್ರೀನ್ ವೆಜಿಟೇಬಲ್ಸ್ ಬೇಕಲ್ಲ ಅದಕ್ಕೆ. ಸೊ ಇದೆಲ್ಲ ವೆಜಿಟೇಬಲ್ಸ್ ಇರುತ್ತೆ ಇದರಲ್ಲಿ ತರಕಾರಿ ಗೊಜ್ಜಲ್ಲಿ, ಬಟ್ ಇನ್ನೊಂದು ಇದ್ದರೆ ಚೆನ್ನಾಗಿರುತ್ತೆ ಅಂತ. ನನಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ವಡೆಗೆ. ಸೊ ನನಗೆ ಹಬ್ಬದಲ್ಲಿ ಅಡುಗೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಬೋದು. ಜಾಸ್ತಿ ಬಾಳೆ ಎಲೆಯಲ್ಲಿ ಹಾಕೊಂಡಾಗ ಜಾಸ್ತಿ ಐಟಮ್ಸ್ ಕಾಣಿಸ್ಬೇಕು. ಸೊ ಆ ಥರ ಎಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ಕಾಯಿ ಮಾತ್ರ ಯಾವಾಗಲೂ ಚಂದನೇ ಕೆಚ್ಕೊಳ್ಬೇಕು, ನನಗೆ ಕೆಚ್ಚಕ್ಕಾಗಲ್ಲ. ಮುಂದೆ ಚಿಕ್ಕದು ಹಿಂದೆ ದೊಡ್ಡದು ಮಾಡಿಟ್ರು. ಇವಾಗ ನನಗೆ ತುರಿಯೋಕೆ ಕಷ್ಟ. ಅಂದರೆ ಇದಕ್ಕೆ ಗೊಜ್ಜಿಗೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದೆ. ಪಲ್ಯ ಬೆಂಡೆಕಾಯಿ ಸ್ವಲ್ಪ ಹಾಗೆ ಫ್ರೈ ಥರ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೇಕಿತ್ತು. ಸೊ ಇನ್ನು ಜಿಯನ್ಗೆ ಎಣ್ಣೆಯಲ್ಲಿ ಹಚ್ಚಬೇಕು. ಅದಕ್ಕೆ ಮುಂಚೆ ಎಷ್ಟಾಗುತ್ತೆ ಅಷ್ಟು ಕುಕ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಆಮೇಲೆ ನಾನು ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಯಾವಾಗಲೂ ಹಿಂದೆ ದಿನವೇ ಕ್ಲೀನ್ ಮಾಡ್ಕೋತಿದ್ದೆ, ನೆನ್ನೆ ಆಗಿಲ್ಲ. ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳೆಲ್ಲ ತೊಳೆದು ಆಮೇಲೆ ಪೂಜೆ ಮಾಡಬೇಕು. ಸೊ ಅದಕ್ಕೆ ಆಮೇಲೆ ಬಂದು ಮತ್ತೆ ಲೇಟ್ ಆಗಿಬಿಡುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟೆಲ್ಲ ಕುಕ್ ಮಾಡಿಬಿಡ್ತೀನಿ ಇವಾಗ. ಸೊ ಫಸ್ಟು ಪುಳಿಯೋಗರೆ ರೆಡಿ ಮಾಡಿಬಿಡೋಣ, ಪುಳಿಯೋಗರೆ ಗೊಜ್ಜು ಅಂತ ಇಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಯಾಕೆಂದರೆ ಜಿಯನ್ಗೆ ಇನ್ನೂ ಎಣ್ಣೆ ಎಲ್ಲ ಹಚ್ಚಬೇಕು. ಅದಕ್ಕೆ ಫಸ್ಟ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕುಕ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪೂಜೆ ಮಾಡ್ಕೊಂಡು ಬಂದ ತಕ್ಷಣ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಆಮೇಲೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ತರಕಾರಿದು ಗೊಜ್ಜು ರೆಡಿ ಆಗ್ತಿದೆ. ಇಲ್ಲಿ ಬೆಂಡೆಕಾಯಿ ಫ್ರೈ ಅರ್ಧಂಬರ್ಧ ಆಗಿದೆ. ಅರ್ಧಂಬರ್ಧ ಅಂದರೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಅದು ಅಂಟು ಥರ ಇರುತ್ತಲ್ಲ ಅದೆಲ್ಲ ಉಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಅದು ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ಅದಕ್ಕೆ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಆಯಿತು ಕುಕ್ಕಿಂಗು. ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಮುಂಚೆ ವಡ ಬೇಯಿಸ್ಕೊಂಡ್ರಾಯ್ತು. ವಡ ರುಬ್ಕೋಬೇಕು. ನಾನು ಸ್ವಲ್ಪ ಕಾಳು ನೆನೀತಾ ಇದೆ. ಪಾಯಸ ರೆಡಿ ಆಯಿತು. ಹಾಲು ಖೀರು. ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ. ಸೊ ಹಂಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆ ರೈಸ್ ರೆಡಿ, ಗೊಜ್ಜು ರೆಡಿ, ಇಲ್ಲಿ ತರಕಾರಿ ಗೊಜ್ಜು ರೆಡಿ. ಸೊ ಇನ್ನೇನಿದ್ರು ಒಬ್ಬಟ್ಟಿದೆ. ಸೊ ಇನ್ನೇನಿದ್ರು ಊಟ ಮಾಡೋದಷ್ಟೇ ಬಾಕಿ. ಇವಾಗ ಹೋಗಿ ಜಿಯನ್ಗೆ ಎಣ್ಣೆ ಹಚ್ಚಿಸ್ಬೇಕು. ಇಲ್ಲಿ ನೋಡಿ ನಮ್ಮನೆ ಬೇಬಿ ಇವಾಗ ಎದ್ದು ಬಂದರು. ಎದ್ದು ಬಂದ ತಕ್ಷಣ ಸ್ಪೈಡರ್ ಮ್ಯಾನ್ ಹಿಡ್ಕೊಂಡು ಆ ಕಡೆ ಓಡ್ತಿದ್ದಾರೆ. ಇವತ್ತೇನು ಮಾಡಬೇಕು ಹಬ್ಬದ ದಿನ? ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇಲ್ಲಿ ನೋಡಿ ನಮ್ಮನೆ ಪೈಲ್ವಾನ್. ಇಲ್ಲಿ ನೋಡಿ ಪಾಪು ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಎಣ್ಣೆ ಹಚ್ಚಿಸ್ಕೊತಾ ಇದ್ದಾನೆ ಅಂತ. ಸೊ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅವ್ನಿಗೆ ಇಷ್ಟ ಆಗುತ್ತೆ. ನಾರ್ಮಲ್ ದಿನವೂ ಕೂಡ ಹಚ್ಚಿಸ್ಕೊತಾನೆ. ನಾವು ಆದಷ್ಟು ಹರಳೆಣ್ಣೆನೇ ಯೂಸ್ ಮಾಡೋದು ಅವನಿಗೆ ಚಿಕ್ಕ ವಯಸ್ಸಿಂದನೂ. ಸೊ ಇವಾಗಲೂ ಅದನ್ನೇ ಯೂಸ್ ಮಾಡ್ತೀನಿ. ನಾನು ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸಲಿನಾದರೂ ಅವನಿಗೆ ಮಸಾಜ್ ಮಾಡ್ತೀನಿ ಮೈಗೆಲ್ಲ ಹಾಕಿ. ಯಾರದು? ಹಲ್ಕ್ ಶಕ್ತಿ ಬಂದ್ಬಿಟ್ಟಿದೆಯಂತೆ ಎಣ್ಣೆ ಹಾಕೊಂಡು ಅವನಿಗೆ. ಏನು ಮಾಡ್ತಿದ್ದೀರಾ? ಏನಮ್ಮ? ಮಿಕ್ಸ್ ಅಂದರೆ ಕಡಲೆ ಹಿಟ್ಟು ಅವನಿಗೆ. ಸೊ ನಾನು ಎಣ್ಣೆ ಹಚ್ಚಿದೆ. ಚಂದು ಅವ್ರು ಸ್ನಾನ ಮಾಡಿಸ್ತಿದ್ದಾರೆ. ಫ್ರೆಂಡ್ಸ್ ನೋಡಿ ನಮ್ಮ ಬೇಬಿ ಡ್ರೆಸ್ ಹೆಂಗೆ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಹೊತ್ತು ಹಾಕ್ತೀನಿ, ಸೆಕೆ ಆಗುತ್ತೆ. ಆಮೇಲೆ ಮೇಲ್ಗಡೆ ತೆಗೆದ್ಬಿಟ್ಟು ಹಾಗೆ ಒಳಗಡೆದು ಹಾಕ್ತೀನಿ. ಫ್ರೆಂಡ್ಸ್
ಸ್ನಾನ ಎಲ್ಲ ಆಯಿತು. ಜಸ್ಟ್ ಇವಾಗ ಮಾಮೂಲಿ ನೈಟ್ ವೇರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ಸ್ಯಾರಿ ಹಾಕ್ಕೊತೀನಿ. ಸೊ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಡೋಣ. ಫ್ರೆಂಡ್ಸ್ ನೋಡ್ಬೋದು, ಇವಾಗ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಯಾಕೆಂದರೆ ನಾನು ಯಾವಾಗಲೇ ಹೇಳಿದಾಗೆ ನನಗೆ ನೆನ್ನೆ ಕ್ಲೀನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಹೂವೆಲ್ಲ ಹಾಕ್ತಾ ಇದ್ದೀನಿ. ಹೂವೆಲ್ಲ ಹಾಕಿ ರೆಡಿ ಮಾಡಿದೆ. ನಾನು ರೆಡಿ ಮಾಡ್ಕೊಂಡು ಬಂದೆ, ಪೂಜೆ ರೆಡಿ. ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅಂದರೆ ಅಲ್ಲಿ ಹೂವೆಲ್ಲ ಇಟ್ಟು ಆಮೇಲೆ ಹೊರ್ಗಡೆ ಬಂದು ಹೊಸ್ಲು ಪೂಜೆನೂ ಮಾಡಬೇಕಲ್ವ. ಸೊ ಅದಕ್ಕೆ ಹೊಸ್ಲು ಎಲ್ಲ ನಾನು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಆಮೇಲೆ ಮತ್ತೆ ಅದಕ್ಕೆಲ್ಲ ಕುಂಕುಮ ಎಲ್ಲ ಇಡಬೇಕು. ಸೊ ಅದಕ್ಕೆ ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಲ್ಲೇ ನಾನು ಫಸ್ಟು ಎಲ್ಲ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಆಮೇಲೆ ರಂಗೋಲಿ ಕೂಡ ಬಿಡಬೇಕು ಹೊಸ್ಲು ಮೇಲೆ. ಸೊ ಅದಕ್ಕೆ ಫಸ್ಟು ಇದನ್ನ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮೇಲ್ಗಡೆ ಹೂವೆಲ್ಲ ಚಂದಕ್ಕೆಲ್ಲ ಹಾಕ್ಸ್ಬೇಕು. ಅವರು ಹಾಕಿದ್ರು, ಅವರು ಸ್ನಾನ ಮಾಡ್ಕೊಂಡು ಬಂದೆ ಹಾಕೋದು. ಸ್ನಾನಕ್ಕೆ ಮುಂಚೆ ಅವ್ರು ಏನು ಮಾಡಲ್ಲ. ಸೊ ಸ್ನಾನ ಮಾಡ್ಕೊಂಡು ಬಂದು ಹೂವೆಲ್ಲ ಅವರು ಹಾಕ್ಕೊಟ್ರು. ಆಮೇಲೆ ನನಗೆ ಪೂಜೆಗೆಲ್ಲ ರೆಡಿ ಆಯಿತು. ಸೊ ಪೂಜೆ ಮಾಡೋಕ್ಕೆ ಹೋದ್ವಿ ನಾವು. ಫ್ರೆಂಡ್ಸ್ ರೆಡಿಯಾಗಾಯಿತು. ಇದು ನನ್ನ ಸ್ಯಾರಿ ಫುಲ್ ಆಮೇಲೆ ತೋರಿಸ್ತೀನಿ. ಇವಾಗ ಹೋಗಿ ಕೆಳಗಡೆ ಸ್ವಲ್ಪ ಹೂವು ಹಾಕಬೇಕು. ಹೂವು ಹಾಕ್ಬಿಟ್ಟು ಬಂದು ಪೂಜೆ ಮಾಡೋದು. ಚಂದು ಕೂಡ ರೆಡಿಯಾಗಾಯಿತು. ಬೇಬಿಯವ್ರು ಕೆಳಗಡೆ ಕೂತಿದ್ದಾರೆ, ಅವ್ರನ್ನೂ ಕರ್ಕೊಬರ್ಬೇಕು ಮೇಲೆ. ಹಬ್ಬದಲ್ಲಿ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ನಾರ್ಮಲ್ ದಿನ ಏನಾಗ್ಬಿಡುತ್ತೆ ಅಂದರೆ ನಾನು ಪೂಜೆ ಮಾಡ್ತಿರ್ತೀನಿ, ಜಿಯಾನ್ ಮತ್ತು ಚಂದು ಕೆಳಗಡೆ ಏನೋ ಕೆಲಸ ಮಾಡ್ತಿರ್ತಾರೆ. ಅವ್ರು ಸ್ನಾನ ಆಮೇಲೆ ಬಂದು ಆಮೇಲೆ ಕೈ ಮುಕ್ಕೊಂಡು ಹೋಗ್ತಾರೆ. ಸೊ ಈ ಥರ ಆಗ್ತಿರುತ್ತೆ. ಬಟ್ ಹಬ್ಬದಲ್ಲಿ ಅಥವಾ ನಮ್ಮದು ಬರ್ತ್ಡೇ, ಆ್ಯನಿವರ್ಸರಿ ಈ ಥರದಲ್ಲಿ ಏನು ಮಾಡ್ತೀವಿ ಅಂದರೆ 3 ಜನ ಒಟ್ಟಿಗೆ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀವಿ ನಾವು. ಸೊ ಇದೊಂದೊಂದು ಪುಟ್ಟ ಪ್ರಪಂಚ. ನನಗೆ ಈ ಪುಟ್ಟ ಪ್ರಪಂಚದಲ್ಲಿ ತುಂಬ ಖುಷಿ ಇದೆ ಅಂತ ಹೇಳ್ಬೋದು. ಸೊ ಪೂಜೆ ಮಾಡ್ತಾ ಇದ್ದೀವಿ ನಾವು ಇವಾಗ. Mami, Sakti, Buddhi, Aga, Kudupa. You want to go? ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು. ದೇವ್ಗಳ ತಿನ್ನೋ ಟೈಮ್ ಆಯ್ತು ಬಾ. ಅವ್ರು ಗಂಟೆ ಹೊಡಿತಾ ಇದೀವಿ ಅಂತ ತೋರಿಸ್ತಿದ್ದಾರೆ. ಏನು ಮಾಡಿದೆ ನೀನು? ಏನು ಮಾಡಿದ್ರಿ ಹೇಳು. ಬೆಲ್ಲಂತೆ ಗಂಟೆ. ಗಂಟೆ ಗಂಟೆ ಹೇಗಿರ್ತೀನಿ ಇವಾಗ. ಸ್ವೀಟ್ ಆ್ಯಂಡ್ ಕೈ. ಇಟ್ಸ್ ಓಕೆ ಲಿಟಲ್ ಬಿಟ್ ಪ್ರಸಾದ. ಉಗಾದಿ ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಮನೇನೆ ಕಮೆಂಟ್ ಮಾಡೋದ. ನಿಮ್ಮ ಮನೇಲಿ ಹಬ್ಬ ಹೇಗೆ ಮಾಡಿದ್ರಿ? ಕಮೆಂಟ್ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಷ್ಟೇ. ಪೂಜೆ ಎಲ್ಲ ಆದಮೇಲೆ ಬಂದ್ವಿ ಕೆಳಗಡೆ. ಸೊ ಕೆಳಗಡೆ ಊಟಕ್ಕೆ ಇನ್ನೊಂದು ಬಾಕಿ ಇತ್ತು ರೆಡಿ ಮಾಡೋದು. ಏನಪ್ಪ ಅಂದರೆ ಸೊ ವಡೆ ಮಾಡೋದು. ಸೊ ಮಸಾಲೆ ವಡೆ ಮಾಡ್ತಾ ಇದ್ದೀನಿ ನಾನು. ಚಂದುಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಯಾವ ಹಬ್ಬ ಒಬ್ಬಟ್ಟಿರಲಿ ಏನೇ ಸ್ವೀಟ್ ಇರಲಿ ಅವರು ಕೇಳ್ತಿರ್ತಾರೆ ಮಾಡು ಮಾಡು ಅಂತ. ಸೊ ಅದಕ್ಕೆ ಮಾಡ್ತಿರ್ತೀನಿ. ನಾರ್ಮಲ್ ದಿನ ಅಷ್ಟು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಟೈಮ್ ಸಿಗಲ್ಲ, ಬೇರೆ ಬೇರೆ ಕೆಲಸ ಇರುತ್ತೆ. ಸೊ ಜಿಯನ್ ಕೆಲಸ ಅದು ಇದು ಇರುತ್ತೆ. ಬಟ್ ಹಬ್ಬದಲ್ಲಿ ನಂಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮಾಡ್ತೀನಿ. ಮತ್ತು ನಾನು ಅವಾಗಲೇ ಹೇಳಿದಾಗೆ ಹಬ್ಬದಲ್ಲಿ ನಂಗೆ ಕುಕ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ.
ಸೊ ಖುಷಿಯಾಗೆ ಮಾಡ್ತೀನಿ ನಾನು. ಮತ್ತು ಸ್ಯಾರಿ ಹಾಕ್ಕೊಂಡು ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತು. ಅದರಲ್ಲೂ ಈ ಥರ ಸ್ಯಾರಿಗಳು ಹಾಕೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ಕಷ್ಟ ಅಂತ ಹೇಳ್ಬೋದು. ಮತ್ತು ಸಮ್ಮರ್ ಬೇರೆ ಇತ್ತಾ, ಈ ಸ್ಯಾರಿ ಹಾಕ್ಕೊಂಡಿದ್ರು ಕೂಡ ನನಗೆ ಸಿಕ್ಕಾಬಟ್ಟೆ ಸೆಕೆ ಆಗ್ತಿತ್ತು. ಅದರಲ್ಲೂ ಅಲ್ಲಿ ನಿಂತ್ಕೊಂಡು ಕುಕ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ, ಏಕೆಂದರೆ ಕಿಚನಲ್ಲಿ ಫ್ಯಾನ್ ಇರಲ್ವಾ, ಅದಂತೂ ಸಖತ್ ಸೆಕೆ ಆಗ್ತಿರತ್ತೆ. ಸೊ ಇವಾಗ ಊಟ ಬಡಿಸ್ತಾ ಇದ್ದೀನಿ. ಚಂದು ಮತ್ತು ಜಿಯೋ ಆರ್ವಿಕ್ ಮನೆಗೆ ಊಟ ಕೊಡೋಕೆ ಹೋಗಿದ್ದಾರೆ. ಸೊ ಊಟ ಎಲ್ಲ ರೆಡಿ ಮಾಡಿ ಕಳಿಸ್ತೇವೆ ಅವ್ರ ಕೈಲಿ, ಕೊಟ್ಬಿಟ್ಟು ಬನ್ನಿ ಆರ್ವಿಕ್ ಮನೆಗೆ ಅಂತ. ಹಬ್ಬದಲ್ಲಿ ಯಾರಿಗೆಲ್ಲ ಬಾಳೆಲೆಯಲ್ಲಿ ಊಟ ಮಾಡೋದು ಇಷ್ಟ ಕಮೆಂಟ್ ಮಾಡಿ ಹೇಳಿ ನನಗೆ. ಪಪ್ಪಾಗೆ ಅಂದೆ ಮಮ್ಮಗೆ ಎಲ್ಲ ಬೇಕು ಅಂತ ಹೆಂಗ ಆಡ್ಸ್ಕೊತಾ ಇದೀವಿ, ಒಂದು ಗೊತ್ತಿಲ್ಲ ಏನ್ ಮಾಡ್ತೇನೋ. ವೆರಿ ಗುಡ್ ಯಮ್ಮಿ. ಸೊ ಚಂದುನಿ ಯಾವಾಗಲೂ ಹೇಳೋದು ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋರು ಹೇಳ್ಬೇಕು. ವಡೆ ಆಗಲೇ ಟೇಸ್ಟ್ ಮಾಡಾಯಿತು, ಚೆನ್ನಾಗಿದೆ. ಪುಳಿಯೋಗರೆನೂ ಚೆನ್ನಾಗಿದೆ. ಇಲ್ಲಿ ನಮ್ಮ ಸಾಯಿಬ್ರು ತಿಂತಿದ್ದಾರೆ. ಹೇಗಿದೆ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಅವರು ಇವತ್ತೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ, ಎಲ್ಲ ಐಟಮ್ ಒಂಚೂರು ಚೂರು ತಿಂತಾರಂತೆ. ವೆರಿ ಗುಡ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನಮ್ಮಿ ಊಟ ಎಲ್ಲ ಆಯಿತು. ಫಸ್ಟ್ ಫ್ಯಾನ್ ಹಾಕೋಬೇಕು. ಆ ಕಡೆ ಫ್ಯಾನ್ ಇಲ್ಲ, ಇವಾಗ ಆ ಕಡೆ ಫ್ಯಾನ್ ಹಾಕ್ಸೋಕ್ಕೆ ಏನಾದರೂ ಒಂದು ಐಡಿಯಾ ಮಾಡಬೇಕು. ಫುಲ್ ಇದಾಗೋಯ್ತು. ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೋದೇ ಇಲ್ಲ, ಫ್ಯಾನ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕುತ್ಕೊಂಡು ತಿಂದ್ಬಿಡ್ತೀವಿ. ಸೊ ಇವತ್ತು ಬಾಳೆ ಎಲ್ಲ ತಿನ್ವಲ್ಲ, ನನಗೆ ಗಲೀಜು ಮಾಡ್ತಾನೆ, ಅಲ್ಲಿ ಕ್ಲೀನ್ ಮಾಡೋಕ್ಕೆ ಈಸಿ ಅಂದ್ಬಿಟ್ಟು ಅಲ್ಲಿ ಕುತ್ಕೊಂಡ್ರೆ ಸಾಕಪ್ಪ ಸಾಕಾಗುತ್ತೆ. ಊಟ ಎಲ್ಲ ಆದಮೇಲೆ 3 ಜನ ಸ್ವಲ್ಪ ಹೊತ್ತು ಮಲಗಿಬಿಟ್ವಿ. ಸೊ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿದೆ. ಅಂದರೆ ಪೂರ್ತಿ ನಿದ್ರೆ ಮಾಡಿರಲಿಲ್ಲ, ಹಾಗೆ ಸುಮ್ಮನೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಂದು ಟೀ ಎಲ್ಲ ರೆಡಿ ಮಾಡಿ ಚಂದುಗೆ ಟೀ ಕೊಟ್ಟೆ. ಅವಾಗ ಅಷ್ಟರಲ್ಲಿ ಯಾವುದೋ ಒಂದು ಕಾಲ್ ಇತ್ತು ಆಫೀಸ್ದು, ಅದನ್ನು ಮುಗಿಸ್ತಾ ಇದ್ರು. ಸೊ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮಾತಾಡ್ತಾಯಿದ್ರು. ಮತ್ತು ನನಗೆ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ಅಂತ. ಸೊ ಜಿಯನ್ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಅವನ ಜೊತೆ ಮಾತಾಡಿಕೊಂಡು ಒಂದು ಟೀ ಎಂಜಾಯ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಸೊ ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹಟ್ಟಿಂಗ್ ಕಾಲೋನಿಲಿದೆ. ಫ್ರೆಂಡ್ಸ್ ಬಂದ್ವಿ ದೇವಸ್ಥಾನದ ಹತ್ರ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬೇಕು. ಇಲ್ಲಿ ಎಚ್ ಕಾಲೋನಿ ಅಂದರೆ ಹಟ್ಟಿಂಗ್ ಕಾಲೋನಿ ಹತ್ರ ಗಣೇಶ ದೇವಸ್ಥಾನ ಇದೆ, ಅಲ್ಲೇ ಬಂದಿದ್ದೀವಿ. ಎಲ್ಲಿ ಬಂದಿದೆ ಚಿನಿಮ? ಗಣೇಶ ದೇವಸ್ಥಾನ. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದಿದ್ದಾಯ್ತು, ಪೂಜೆನೂ ಮುಗಿಸಿದ್ದಾಯ್ತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಾನು ಜಿಯನ್ ಹಿಂಗೆ ಕೂತ್ಕೊಂಡಿದ್ದೀವಿ, ಅವರು ನಿಂತ್ಕೊಂಡು ಏನೋ ಪೋಲಿ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಾ, ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಚ್ಚಿದ್ದೀನಿ ಇವತ್ತು. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿದ್ವಿ. ಅಪ್ಪ ಆಗ್ತಾ ಇಲ್ಲ. ಬಂದು ಅಂದರೆ ಸ್ವಲ್ಪ ಹೊತ್ತು ಆಯಿತು ಆಲ್ಮೋಸ್ಟ್ ದೇವಸ್ಥಾನದಿಂದ ಬಂದು. ಆಮೇಲೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಜಿಯನ್ಗೂ ಡ್ರೆಸ್ ಚೇಂಜ್ ಮಾಡಿ ಸೊ ಇವಾಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ, ಯಾಕೆಂದರೆ ಅಷ್ಟು ಸೆಕೆ ಇದೆ. ಅಪ್ಪ ಸಿಕ್ಕಾಬಟ್ಟೆ ಸೆಕೆ. ಯಾವುದೋ ಒಂದು ಇವಾಗೆಲ್ಲೋ ಯಾವುದೋ ನ್ಯೂಸ್ ಚಾನಲಲ್ಲಿ ನೋಡಿದೆ, ಡೆಲ್ಲಿ ಮುಂಬೈಗಿಂತ ಬೆಂಗಳೂರಲ್ಲೇ ಜಾಸ್ತಿ ಆಗಿಬಿಟ್ಟಿದೆ ಬಿಸಿಲು ಅಂತ. ಅಷ್ಟು ಸೆಕೆ ಹೊಡಿತಾ ಇದೆ. ಹೆಂಗೂ ನಮಗೆ ರಜಾ ಸಿಕ್ಕಿದ್ರೆ ಅದು ಹಬ್ಬ ಆಗಿರಲಿ ಏನಾಗಿರಲಿ ಒಂದು ರಾತ್ರಿ ಒಂದು ಮೂವಿ ನೋಡಿಬಿಟ್ಟು ಮಲ್ಕೊಳ್ಳೋದು. ಸೊ ಜೀವಗೂ ಇಷ್ಟ ಅದು. ಚಿನಿ ಹೆಂಗಿತ್ತು ಹಬ್ಬ? ಗುಡ್. ಊಟ ಇಷ್ಟ ಆಯ್ತಾ ನಿಂಗೆ? ಏನು ಇಷ್ಟ ಆಯ್ತು ನಿಂಗೆ? ರೈಸ್. ಪುಳಿಯೋಗರೆ ಇಷ್ಟ ಅವನಿಗೆ ಸಖತ್ತು. ರೈಸ್ ಇಷ್ಟ ಆಯ್ತಂತೆ.
ಅವನು ಒಂದೇ ಕೇಳಿದ್ದು, ಯಾಕೆ ಮಮ್ಮ ಚಿಕನ್ ಲಾಲಿಪಾಪ್ ಇಲ್ಲ ಇವತ್ತು ಅಂತ. ಅದು ಜಾಸ್ತಿ ಇದಾಗ್ಬಿಟ್ಟದೆ ಅವನಿಗೆ. ಮತ್ತು ನೀವೆಲ್ಲ ಹೆಂಗೆ ಹಬ್ಬ ಮಾಡಿದ್ರಿ, ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ನಿಮ್ಗೆ ಇವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕುತ್ಕೊಂಡು ಏನಕ್ಕೆ ಮಾತಾಡೋಣ ಅಂದ್ಕೊಂಡೆ ಅಂದರೆ, ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೆ, ನಂಗೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಈ ಹಬ್ಬ ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲು. ನಾವಾಗಲೇ ಹೇಳಿದಾಗೆ ನಾವು ಮನೆಗೆ ಫಸ್ಟ್ ಬಂದಾಗ ಯುಗಾದಿ ಹಬ್ಬ ಮಾಡಿದ್ದು. ಫಸ್ಟು ಯುಗಾದಿ ಹಬ್ಬನೇ ನಮಗೆ. ಇವಾಗ ನಾನು ಆವಾಗಲೇ ಹೇಳಿದಾಗೆ ಇದೇ ನಮಗೆ ನ್ಯೂ ಇಯರು. ಸೊ ನಾನು ಮಧುರಲ್ಲಿದ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಎಲ್ಲ ಹಬ್ಬಕ್ಕಿಂತ ಯುಗಾದಿ ಹಬ್ಬನೇ ನಮಗೆ ಯಾವಾಗಲೂ ಜೋರು ಅಂತ ಹೇಳ್ಬೋದು. ಫಸ್ಟ್ ಡೇ ಇವತ್ತೆಲ್ಲ ವೆಜ್ ತಿನ್ನೋದು, ನಾಳೆ ನಾನ್ ವೆಜ್ ತಿನ್ನೋದು. ಸೊ ನಾಳೆ ನಾನ್ ವೆಜ್ ಹೆಂಗೂ ಇವಾಗಿಲ್ಲ ಬಿಡಿ, ಯಾಕೆಂದರೆ ನಾನು 20th ತಿನ್ನೋಂಗಿಲ್ಲ. ಸೊ ಆ ಥರ. ಸೊ ನಮ್ಗೊಂಥರ ಸ್ಪೆಷಲ್ಲು. ಮತ್ತು ಅಲ್ಲೆಲ್ಲ ಹೇಗೆ ಅಂದರೆ ಕಾರ್ಡ್ಸ್ ಎಲ್ಲ ಗೊತ್ತಲ್ಲ, ಸೊ ಅದೆಲ್ಲ ಆಡ್ತಾಯಿದ್ರು. ಅದೇ ಒಂದು ಸಂಭ್ರಮ, ಎಲ್ಲ ಕಡೆ ಆಡೋರು. ಸೊ ಅದನ್ನೆಲ್ಲ ನೋಡೋದು ಅದೆಲ್ಲ ಒಂಥರ ಚೆನ್ನಾಗಿರ್ತಾಯಿತ್ತು. ನಾವು ಮನೇಲಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು, ನನ್ನ ಕಸಿನ್ಸು, ರಿಲೇಟಿವ್ಸು, ಅಂದರೆ ಮದ್ದೂರಲ್ಲಿ ಎಲ್ಲರೂ ಅಲ್ಲೇ ಇರೋದು. ಮತ್ತು ಮದ್ದೂರು ಅಂದರೆ ಹತ್ರ ಅಲ್ವಾ. ಸೊ ಒಂದು ಗಾಡಿ ತೊಗೊಂಡು ಹೋಗ್ಬಿಟ್ರೆ ನಮ್ಮ ದೊಡ್ಡಮ್ಮ ಮನೆಗೆ 5 minutes ಹಾಗೆ. ಸೊ ಹೋಗ್ತಾಯಿದ್ವಿ, ನಾನೇ ಹೋಗ್ಬಿಡ್ತಾಯಿದ್ದೆ, ಇಲ್ಲ ಅವರು ಅಲ್ಲಿಂದ ಬರ್ತಾಯಿದ್ರು. ಅದೆಲ್ಲ ಮೆಮೊರೀಸ್ ಚೆನ್ನಾಗಿದೆ. ಸೊ ಒಂಥರ ಆಡ್ತಾಯಿದ್ವಿ. ಸೊ ಇವಾಗಲೂ ಅಲ್ಲ ಆಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಇವಾಗ, ಬಟ್ ಅಲ್ಲೆಲ್ಲ ಒಂದೊಂದು ಕಡೆ ಎಲ್ಲರೂ ಹುಡುಗರೆಲ್ಲ ಸೇರಿಕೊಂಡು ಆಡೋರು. ಇದೆಲ್ಲ ನಂಗೊಂಥರ ಮೆಮೊರೀಸ್, ಅದೊಂಥರ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಅಂದರೆ ಆ ಕಡೆ ಇರೋರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಮತ್ತು ಹಳ್ಳಿಗಳ ಕಡೆ ಇರೋರು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಸಿಟಿಲಿ ಅದೆಲ್ಲ ನೋಡೋಕ್ಕೆ ಸಿಗಲ್ಲ ಅಷ್ಟೇ. ಇವಾಗ ಅದಕ್ಕೆ ಚಂದುಗೆ ಹೇಳ್ತದೆ, ಬನ್ನಿ ನಾವಿಬ್ಬರು ಕೂತ್ಕೊಂಡು ಆಡೋಣ ಅಂತ. ಕಿಸಿ ಕೊಡ್ತಾ ಇದ್ದಾರೆ ನಮ್ಮ ಬೇಬಿ. ಇವಾಗ ಏನು ಟೈಮ್? 10 o'clock. 10 o'clock ಅಂತೆ. ಇನ್ನೂ ಎಲ್ಲ ಚಿನಿಮ್ಮ, ಇವಾಗಿನ್ನ 9. ಡಿನ್ನರ್ ಮಾಡಿ ಆಮೇಲೆ ಪಾಪ ಆಮೇಲೆ ಡಿನ್ನರ್ ಮಾಡೋಣ. ಓಕೆ ಓಕೆ. ಏನು ಡಿನ್ನರ್? ರೈಸ್. ವಿತ್ ಏನು ಬೇಕು ರೈಸ್ ಜೊತೆ? ರೈಸ್ ವಿತ್ ಏನು ಬೇಕು ಹೇಳು ರೈಸ್ ಜೊತೆ? ಪುಳಿಯೋಗರೆ ಮಧ್ಯಾಹ್ನ ತಿಂದಿಲ್ಲ ಅದೇ. ರೈಸ್ ವಿತ್ ಏನು ರೈಸ್ ವಿತ್? ರೈಸ್ ವಿತ್ ನೋ ಗಿವ್ ಸಾಂಬಾರ್ ರೈಸ್. ಅದು ಬೇಡ, ಅದು ಬೇಡ. ಮಮ್ಮ ಮಾಡಿತ್ತಲ್ಲ ಅದು ಕೊಡುತ್ತೆ. ಓಕೆ. ಗಿವ್ ಸಾಂಬಾರ್ ರೈಸ್ ವಿತ್ ಗ್ರೀನ್ ಚಿಕನ್. ನೋ ಚಿಕನ್. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ಇವ್ ಬೇಬಿ ನೀವು ಕೂತಿದ್ದಾನೆ. ಇವಾಗ ಇವ್ ಕುತ್ಕೊಂಡ್ಬಿಟ್ಟಿದ್ದೀವಿ, ಪ್ಲೇಟ್ ಹಾಕೊಂಡು ಅಲ್ಲಿ ಕುತ್ಕೊಂಡು ತಿನ್ನಕ್ಕಾಗಲ್ಲ. ಯಾಕೆ ಸೊ ಮಲ್ಕೋಬೇಕು. ಮಲ್ಕೊಳ್ಳೋದಕ್ಕಿಂತ ಮುಂಚೆ ಸ್ಯಾರಿ ಎಲ್ಲ ಎತ್ತಿಟ್ಬಿಡ್ತೀನಿ. ಆವಾಗಲೇ ಸ್ವಲ್ಪ ಇದಾಗಲಿ ಅಂತ ಮಾಡಿದೆ. ಬ್ಲೌಸ್ ನಂಗೆ ಇಷ್ಟ ಆಗಲಿಲ್ಲ, ಒಂದು ಸ್ವಲ್ಪನೂ ಸ್ಟಿಚ್ ಮಾಡಿರೋದು. ಸೊ ಮತ್ತೆ ನಾಳೆ ತೊಗೊಂಡೋಗಿ ಕೊಡಬೇಕು. ಸೊ ಇವಾಗ ಚಂದ್ರ ಜೊತೆ ನಾನು ಕಾರ್ಡ್ಸ್ ಆಡ್ತಿದ್ದೀನಿ. 500 ಅಂತ ಹೇಳಿದ್ದೀನಿ. ಚಂದ್ರ ಸೋತ್ರೆ ನನಗೆ 1000 rupees ಕೊಡಬೇಕು. ಏನು ನಾನು ಸೋತ್ರೆ 1000 ಕೊಡಬೇಕು? 500 ಕೊಡಬೇಕು. ಜಿಯೋ ಮಲ್ಕೋತಾ ಇದ್ದೇನೆ, ತೆಗೀರಿ. ಯಾವ ಗೇಮ್? ನಂಗೆ ಬರೋದು ಒಂದೇ ಗೇಮು. 2 ಸೆಟ್ ಮಾಡೋದು ಒಂದೇ ಥರ, ಅದೊಂದೇ ನನಗೆ ಬರೋದು. ನಾವಿಬ್ರು ಆಡಿ ಅವಾಗ ಊರಿಗೆ ಹೋದಾಗ ಎಲ್ಲರ ಜೊತೆ ಆಡ್ತಾ ಇದ್ವಿಲ್ಲ, ಎಷ್ಟೊಂದು ದಿನ ಆಗೋಗುತ್ತೆ. ಇವಾಗಂತೂ ಆಡೇ ಇಲ್ಲ ರೀಸೆಂಟಾಗಿ. ಜೇ ಜೋಕರ್ ಇಲ್ಲ, ಬರೀ ಜೋಕರ್. ಮತ್ತೆ ಯಾವ ಜೊತೆ ಬೇಕಾದ್ರೂ ಮಾಡ್ಬೋದು. ಜೇ ಇಲ್ಲ, ಜೋಕರ್ ಅಂತ. ಇವಾಗ ಚೆಂದು 500 rupees ಕೊಡಬೇಕು. ಇನ್ನೊಂದು ಜೋಕರ್, ಅದು ಎಕ್ಸ್ಟ್ರಾ ಜೋಕರ್. ಯಾವುದೋ ಒಂದು ಜೋಕರ್. ಇದು ಜೋಕರ್ ಅದಲ್ಲ. ಇದು ಯಾಕಿಲ್ಲ? ಅದಿಲ್ಲ, ಅಲ್ಲಿ ಬರ್ದಿಲ್ಲ. ಅದು ಇದು ಐತೆ, ಅದಿಲ್ಲ. ಯಾಕೆ?
ತೆಗಿಬೇಕಿತ್ತು ನೀನು ಕಾರ್ಡ್. ನಂಗೆ ಗೊತ್ತು 500 ರೂಪಾಯಿ ಇವಾಗ ಕೊಡ್ಬೇಕು ಚೆಂದು ಅದೆಲ್ಲ ಗೊತ್ತಿಲ್ಲ. ಇದು ಜೋಕರ್ ಅಲ್ಲ, ಇದು ಜೋಕರ್ ಇದು ಜೋಕರು. ಬರ್ದೋರಲ್ಲ ಅದು ಬೇರೆ ಆಟ ಆಡಕ್ ಬರ್ದಿಲ್ವಲ್ಲ, ಎಕ್ಸ್ಟ್ರಾ ಜೋಕರ್ ಅದು. ಇದು ಹೋಯ್ತು ಸರಿ ಹೊಸದಿಂದ. ಇಲ್ಲ 500 ಕೊಡ್ಬೇಕು. ಓಕೆ ಫ್ರೆಂಡ್ಸ್, ನಾವಿವಾಗ ಇದನ್ನ ಆಡ್ಕೊಂಡು ಮಲ್ಕೋತೀವಿ ಸ್ವಲ್ಪ ಹೊತ್ತು. ಸೊ ನೀವು ಎಲ್ಲ ಹೋಗಿ ಮಲ್ಕೊಳ್ಳಿ. ಎಲ್ಲರೂ ಹಬ್ಬದಲ್ಲಿ ಏನೇನು ಮಾಡಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಹೇಗಿತ್ತು ನಿಮ್ಮ ಹಬ್ಬ ಅಂತ. ಸೊ ನಾವು ಮತ್ತೆ ಮುಂದಿನ ಭಾಗ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಗುಡ್ ನೈಟ್ ಹೇಳ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.